ಉತ್ತರ ಪ್ರದೇಶದಲ್ಲಿ ನೀವೆಲ್ಲ ಗಮನಿಸ್ತಾ ಇರ್ತೀರಾ, ಬೇರೆ ಬೇರೆ ಕಾರಣಗಳಿಗಾಗಿ ಸ್ಥಳೀಯ ಪಾಲಿಕೆಗಳು ಅಲ್ಲಿ ಮನೆ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು, ಜಾಗ ಒತ್ತುವರಿ ಮಾಡ್ಕೊಂಡಿದ್ರು, ಇದ್ಯಾರ್ದೋ ಬೇರೆ ಪ್ರಾಪರ್ಟಿ ಅಂತೆಲ್ಲ ಮನೆಗಳನ್ನು ಕೆಡವಿ ಹಾಕ್ತಾ ಇರುತ್ತೆ. ಅದಕ್ಕೆ ಬುಲ್ಡೋಸರ್ ಸರ್ಕಾರ, ಬುಲ್ಡೋಸರ್ ಬಾಬಾ ಅಂತ ಕರಿತಾ ಇರ್ತಾರೆ. ಇದೀಗ ಈ ಕ್ರಮಗಳ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದಲ್ಲಿ ಮನೆಗಳನ್ನು ಕೆಡವಿದ್ದಕ್ಕಾಗಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟ್. ಕಾನೂನು ಪ್ರಕ್ರಿಯೆ ಅನುಸರಿಸದೆ ಮನೆಗಳನ್ನು ಕೆಡವಿದ್ದು ಸರಿಯಲ್ಲ. ಉತ್ತರ ಪ್ರದೇಶ ಸರ್ಕಾರದ ಈ ಕ್ರಮ ನಮ್ಮ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸಿದೆ. ಆಶ್ರಯ ಹಕ್ಕು ಕೂಡ ಸಂವಿಧಾನದ ಅವಿಭಾಜ್ಯ ಅಂಗ ಎಂಬುದನ್ನು ಯಾರೂ ಮರೆಯಬಾರದು. ಸಂತ್ರಸ್ತರಿಗೆ 6 ವಾರಗಳಲ್ಲಿ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತ ಆದೇಶ ಬರೆದಿದೆ. 2021ರಲ್ಲಿ ಮನೆಗಳನ್ನು ಕೆಡವಿದ್ದ ಪ್ರಯಾಗ್ರಾಜ್ ಅಭಿವೃದ್ಧಿ ಪ್ರಾಧಿಕಾರ ದರೋಡೆಕೋರ ಅತೀಕ್ ಆಸ್ತಿ ಅಂತ ಪರಿಗಣಿಸಿ ಬೇರೆಯವರ ಮನೆಗಳು ಕೂಡ ಧ್ವಂಸ ಆಗಿಬಿಟ್ಟಿದ್ವಿ. ಇಲ್ಲಿ ಅವಂದ್ಯಾರು ದರೋಡೆಕೋರೊಂದು ಪ್ರಾಪರ್ಟಿ ಅಂತ ಮನೆ ಕೆಡವುಬಿಟ್ಟಿದ್ರು. ಅಸಲಿಗೆ ಅದೆಲ್ಲವೂ ಕೂಡ ಒಂದೇ ಆಸ್ತಿ ಆಗಿರಲಿಲ್ಲ. ಅಮಾನವೀಯ ಕ್ರಮ ಇದು, ಕಾನೂನು ಬಾಹಿರ. ಜನರ ಹಕ್ಕುಗಳನ್ನು ಪರಿಗಣಿಸದೆ ಮನೆಗಳನ್ನು ಕೆಡವಲಾಗಿದೆ. ದೇಶದಲ್ಲಿ ಜನರ ವಸತಿ ಮನೆಗಳನ್ನು ಈ ರೀತಿ ಕೆಡವುವುದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಒಂದು ಬಾಲಕಿ ಮನೆ ಕೆಡವುತ್ತಾ ಇರ್ತಾರೆ. ತನ್ನ ಪುಸ್ತಕಗಳನ್ನು ಎದೆಗೆ ಅವಚಿಕೊಂಡು ಆ ಹುಡುಗಿ ಓಡಿ ಬರ್ತಾ ಇರ್ತಾಳೆ. ಆ ದೃಶ್ಯವನ್ನೇ ಕೋರ್ಟ್ ಉಲ್ಲೇಖಿಸಿದೆ. ಒಂದು ಕಡೆ ಅಧಿಕಾರಿಗಳನ್ನು ಚಾಟಿ ಬೀಸಿದ ಅಧಿಕಾರಿಗಳ ಕಡೆಗೆ ಬಡವರ ಗುಡಿಸಲುಗಳನ್ನು ಕೆಡುತ್ತಾ ಇದ್ದರು. ಮತ್ತೊಂದು ಕಡೆ 8 ವರ್ಷದ ಬಾಲಕಿ ಶಾಲಾ ಪುಸ್ತಕ ಹಿಡ್ಕೊಂಡು ಬಂದು ಓಡಿ ಬರ್ತಾ ಇದ್ದರು. ಈ ದೃಶ್ಯವೇ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಮಾತಾಡಿದೆ. ಇಲ್ಲಿ ಮಾರ್ಚ್ 24ರಂದು ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿ ಆಗಿದ್ದಂಥ ಘಟನೆ ಇದು. ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ, ನ್ಯಾಯಮೂರ್ತಿ ಉಜ್ವಲ್ ಭುಯಾನ್ ಅವರದಂಥ ಪೀಠ ಈ ಆದೇಶವನ್ನು ಬರೆದಿದೆ. पकड़ लेगा, आप रुक जाइए, रुकवा दीजिए, रुकवाइए, इसमें पकड़ लेगा, आप रुक जाइए, रुकवा दीजिए, रुकवाइए।